ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೆಲ್ ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಅಂತೂ ಇಂತೂ ಹಿಂದೂಪರ ಸಂಘಟನೆಗಳ ಪ್ರತಿಭಟನೆಗೆ ಸರ್ಕಾರ ಮಣಿದಿದೆ. ಬೆಂಗಳೂರಲ್ಲಿ ಗಣೇಶೋತ್ಸವಕ್ಕೆ ಹಾಕಿದ್ದ ನಿರ್ಬಂಧ ತೆರವುಗೊಳಿಸಲಾಗಿದ್ದು, ನಿಯಮ ಸಡಿಲಿಕೆ ಮಾಡಿ ಮೌಖಿಕ ಆದೇಶ ಹೊರಡಿಸಿದೆ. ಹೀಗಾಗಿ ಬಿಬಿಎಂಪಿ ವಿರುದ್ಧ ನಡೆಸುತ್ತಿದ್ದ ಪ್ರತಿಭಟನೆ ವಾಪಸ್ ಪಡೆದಿದ್ದಾರೆ. ರಸ್ತೆ ಮೈದಾನಗಳಲ್ಲೂ ಗಣೇಶ ಕೂರಿಸಲು ಅವಕಾಶ ನೀಡಿದ್ದು, ವಾರ್ಡ್ಗೆ 1 ಗಣೇಶ ಕೂರಿಸೋ ನಿಯಮ ವಾಪಸ್ ಪಡೆದಿದ್ದಾರೆ. ಹಾಗೆಯೇ ಕೇವಲ 4 ಅಡಿಯ ಗಣೇಶನನ್ನ ಮಾತ್ರ ಕೂರಿಸಬೇಕು ಅನ್ನೋ ನಿಯಮವನ್ನ ರದ್ದು ಮಾಡಿದ್ದಾರೆ. ಬಳಕೆ ಮಾಡಬಾರದು ಅನ್ನುವಂತ ಆದೇಶ, ಈ ರೀತಿಯ ಅನೇಕ ಅಂಶಗಳ ಚೌತಿಯಿಂದ ಚತುರ್ಥಿವರೆಗೆ 10 ದಿನ ಗಣೇಶ ಕೂರಿಸ್ತೀವಿ, ಅಧಿಕಾರಿಗಳು ಪೊಲೀಸರು ಕೇಸ್ ಹಾಕಿದ್ರೆ ಸುಮ್ಮನಿರಲ್ಲ ಅಂತ ಬಿಬಿಎಂಪಿ ಅಧಿಕಾರಿಗಳ ಎದುರೇ ಗಣೇಶೋತ್ಸವ ಸಮಿತಿ ಎಚ್ಚರಿಕೆ ನೀಡಿದೆ. ಗಣೇಶೋತ್ಸವಕ್ಕೆ ಪರಂಪರೆ ಇದೆ, ಇದಕ್ಕೆ ಅಡ್ಡಿ ಮಾಡಿದ್ರೆ ಸುಮ್ಮನಿರಲ್ಲ ಅಂತ ಕಿಡಿಕಾರಿದ್ದಾರೆ. ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತರೋದಾಗಿ ಬಿಬಿಎಂಪಿ ವಿಶೇಷ ಆಯುಕ್ತ ಮಾಹಿತಿಯನ್ನ ನೀಡಿದರು. ಚೌತಿಯಿಂದ ಚತುರ್ದಶಿಯ ಒಳಗೆ ಅವರು 1 ದಿವಸನೋ 3 ದಿವಸನೋ ಅವರ ಅನುಕೂಲಕ್ಕೆ ತಕ್ಕನಾಗಿ ಅವ್ರು ಏನು ಆಚರಣೆ ಮಾಡ್ತಾರೆ, ಅದಕ್ಕೆ ಯಾವುದೇ ರೀತಿಯ ಅಡ್ಡಿಯಾಗದಂತೆ ಪೊಲೀಸ್ ಇಲಾಖೆ ಮತ್ತೆ ಬಿಬಿಎಂಪಿ ಗಣೇಶೋತ್ಸವ ಸಮಿತಿಗಳ ಜೊತೆಯಲ್ಲಿ ನಿಲ್ಲಬೇಕು. ಕರೋನಾದ ಎಲ್ಲಾ ನಿಯಮಗಳನ್ನ ಪಾಲನೆ ಮಾಡ್ತಾ ನಾವು ಈ ವರ್ಷ ಆಚರಣೆ ಮಾಡ್ತೀವಿ. ಎಲ್ಲಾದ್ರೂ ಒಂದೇ ಒಂದು ಹುಡುಗನ ಮೇಲೆ ಎದುರಿಸಿ ಬೆದರಿಸಿ ಅವನನ್ನ ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ಕೂರಿಸುವಂತ ಕೆಲಸ ಎಲ್ಲಾದ್ರೂ ಆದ್ರೆ ತಕ್ಷಣ ಬೆಂಗಳೂರು ಮಹಾನಗರ ಗಣೇಶ ಉತ್ಸವ ಸಮಿತಿ ಉಗ್ರವಾದಂತಹ ಹೋರಾಟವನ್ನ ಕೈಗೆತ್ತಿಕೊಳ್ಳುತ್ತೆ. ಈ ವರ್ಷ ನಿಮ್ಮ ಇಚ್ಛೆಯಂತೆ ಸರಳವಾಗಿ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಣೆ ಮಾಡಿ. ಚೌತಿಯಿಂದ ಚತುರ್ದಶಿಯ ಒಳಗೆ ಅವರು 1 ದಿವಸನೋ 3 ದಿವಸನೋ ಅವರ ಅನುಕೂಲಕ್ಕೆ ತಕ್ಕನಾಗಿ ಅವ್ರು ಏನು ಆಚರಣೆ ಮಾಡ್ತಾರೆ, ಅದಕ್ಕೆ ಕೊರೋನಾ 3ನೇ ಅಲೆಯ ನಡುವೆಯೇ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅವಕಾಶ ನೀಡಿರೋ ಸರ್ಕಾರಕ್ಕೆ ದೊಡ್ಡ ಆತಂಕ ಶುರುವಾಗಿದೆ. ಕಟ್ಟುನಿಟ್ಟಿನಲ್ಲಿ ಹಬ್ಬ ಆಚರಿಸುವಂತೆ ಎಷ್ಟೇ ಮನವಿ ಮಾಡಿದ್ರೂ ಜನ ಮಾತ್ರ ಕ್ಯಾರೆ ಅಂತಿಲ್ಲ. ಮಾರುಕಟ್ಟೆಗಳಲ್ಲಿ ಹಬ್ಬದ ಭರಾಟೆ ಜೋರಾಗಿದ್ದು, ಹೂವು ಹಣ್ಣು ಕೊಳ್ಳೋ ಭರದಲ್ಲಿ ಮಾಸ್ಕ್ ಹಾಕ್ತಿಲ್ಲ, ಸಾಮಾಜಿಕ ಅಂತರವಂತೂ ಮೊದಲೇ ಇಲ್ಲ. ಹಬ್ಬದ ಸಂಭ್ರಮದಲ್ಲಿ ಮುಳುಗಿರೋ ಜನ ಕೊರೋನಾ ಇದೆ ಅನ್ನೋದನ್ನೇ ಮರೆತಿದ್ದಾರೆ. ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಜನಸಂದಣಿ ಇದೆ, ಕೊರೋನಾ ಜಾತ್ರೆಯೇ ನಡೆದು ಹೋಗ್ತಾ ಇದೆ ಅನ್ನುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಕೊರೋನಾ 3ನೇ ಅಲೆ ಬರ್ತಾ ಇದೆ, ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ ಎಷ್ಟೇ ಮನವಿಯನ್ನ ಮಾಡಿಕೊಂಡ್ರು ಜನ ಅದಕ್ಕೆ ಕ್ಯಾರೆ ಅಂತಿಲ್ಲ. ಸೊ ಇವಾಗ ಹೂವು ಹಣ್ಣು ಖರೀದಿ ಮಾಡೋದಕ್ಕೆ ಮಾರ್ಕೆಟ್ನಲ್ಲಿ ಜನ ಜಂಗುಳಿಯೇ ಸೇರ್ಬಿಟ್ಟಿದೆ. ಅಲ್ಲಿ ಮಾಸ್ಕ್ ಯಾರೂ ಹಾಕಿಲ್ಲ, ಸಾಮಾಜಿಕ ಅಂತರವಂತೂ ಮೊದಲೇ ಇಲ್ಲ. ಹಬ್ಬದ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಕೊರೋನಾ ನಿಯಮವನ್ನೇ ಗಾಳಿಗೆ ತೂರ್ಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ಕೊರೋನಾ ಕೇಸಸ್ಗಳು ಜಾಸ್ತಿ ಆಗುತ್ತೆ ಅನ್ನುವಂತಹ ಆತಂಕದಲ್ಲಿ ಸರ್ಕಾರ ಕೂಡ ಎಷ್ಟೇ ಮನವಿಯನ್ನ ಮಾಡಿಕೊಂಡಿದ್ರು ಜನ ಮಾತ್ರ ಅದಕ್ಕೆ ಕ್ಯಾರೆ ಅಂತ ಇಲ್ಲ. ನೋಡಿ ಯಾವ ರೀತಿಯಾಗಿ ಎಷ್ಟು ಜನ, ಸಾವಿರಾರು ಗಟ್ಟಲೆ ಜನರು ಒಂದೇ ಸ್ಥಳದಲ್ಲಿ ಈ ರೀತಿಯಾಗಿ ಸೇರೋದ್ರಿಂದ ಕೊರೋನಾ ಸ್ಫೋಟವಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಗೌರಿ ಗಣೇಶ ಹಬ್ಬದಿಂದಾಗಿ ಸಾಲು ಸಾಲು ರಜೆಗಳು ಬಂದಿವೆ. ಹೀಗಾಗಿ ಬಹುತೇಕ ಮಂದಿ ಬೆಂಗಳೂರನ್ನ ತೊರೆದು ತಮ್ಮ ತಮ್ಮ ಊರುಗಳತ್ತ ಮುಖ ಮಾಡಿದ್ದಾರೆ. ಇದು ಮತ್ತೆಲ್ಲಿ ಹಳ್ಳಿಗಳಲ್ಲಿ ಕೊರೋನಾ ಹಬ್ಬಿಸುತ್ತೋ ಅನ್ನೋ ಭಯ ಹುಟ್ಟಿಸ್ತಾ ಇದೆ. ಕೇರಳದಲ್ಲಿ ಓಣಂ ಹಬ್ಬದ ಬಳಿಕ ಕೊರೋನಾ ರಣಕೇಕೆ ಹಾಕಿತ್ತು. ಹೀಗಾಗಿ ರಾಜ್ಯದಲ್ಲೂ ಇದೇ ಟೆನ್ಷನ್ ಶುರುವಾಗಿದೆ. ಇನ್ನು ಹಬ್ಬಕ್ಕೆ ಊರಿಗೆ ಹೋಗುವವರಿಗೆ ಅನುಕೂಲವಾಗಲಿ ಅಂತಾನೆ ಕೆಎಸ್ಆರ್ಟಿಸಿ 1,000 ಹೆಚ್ಚುವರಿ ಬಸ್ಗಳನ್ನ ರಸ್ತೆಗಿಳಿಸಿದೆ. ಆದರೆ ಖಾಸಗಿ ಬಸ್ನವರು ಹಬ್ಬವನ್ನೇ ಬಂಡವಾಳ ಮಾಡಿಕೊಂಡಿದ್ದು ಹಳೆ ದರಕ್ಕಿಂತ ದುಪ್ಪಟ್ಟು ವಸೂಲಿ ಮಾಡ್ತಿದ್ದಾರೆ. ಗೌರಿ ಗಣೇಶೋತ್ಸವ ಹಿನ್ನೆಲೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ಖರೀದಿ ಭರಾಟೆ ಜೋರಾಗಿದೆ. ದುರ್ಗದ ಬೈಲ್, ಸಫಾರ್, ಕಟ್ಟಡ ಮತ್ತಿತರ ಕಡೆ ಬೆಳಗ್ಗೆಯಿಂದಲೇ ಜನ ಖರೀದಿಯಲ್ಲಿ ತೊಡಗಿದ್ದಾರೆ. ಇನ್ನು ಬೆಳಗಾವಿಯ ಗಣಪತಿ ಗಲ್ಲಿಯಲ್ಲೂ ಖರೀದಿ ಜೋರಾಗಿದ್ದು, ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಡಲ್ ಹೊಡಿತಾ ಇದೆ. ಮಾರುಕಟ್ಟೆಯಲ್ಲಿ ಗ್ರಾಹಕರಿಗಿಂತ ವ್ಯಾಪಾರಿಗಳೇ ಹೆಚ್ಚಾಗಿದ್ದಾರೆ. ಬೆಳಗ್ಗೆ ಸುರಿದ ಮಳೆಯಿಂದಾಗಿ ಮಾರುಕಟ್ಟೆ ಕಡೆ ಜನ ಮುಖ ಮಾಡಿಲ್ಲ. ಕೊಪ್ಪಳದಲ್ಲಿ ಈ ಬಾರಿ ಹಬ್ಬದ ಭರಾಟೆ ಅಷ್ಟೊಂದು ಜೋರಾಗಿಲ್ಲ. ಕೊರೋನಾ ಆತಂಕ ಇರೋದ್ರಿಂದ ಹೂವು ಹಣ್ಣು ಖರೀದಿಗೆ ಜನ ಹಿಂದೇಟು ಹಾಕ್ತಿದ್ದಾರೆ. ಹೂವು ಹಣ್ಣು ಬಾಳೆ ಕಂಬಗಳ ಖರೀದಿಗೆ ಗ್ರಾಹಕರು ಬಾರದೇ ಇರೋದ್ರಿಂದ ವ್ಯಾಪಾರಸ್ಥರು ಖಾಲಿ ಹೊಡಿತಿದ್ದಾರೆ.
ಇಲ್ಲೂ ಕೂಡ ಹಬ್ಬದ ವ್ಯಾಪಾರ ಸ್ವಲ್ಪ ಡಲ್ ಆಗಿದೆ ಅಂತಾನೆ ಹೇಳಬಹುದು. ಯಾಕೆ ಅಂತಂದ್ರೆ ಇವಾಗ ಕೊರೋನಾ ಆತಂಕ ಇರೋದ್ರಿಂದ ಜನ ಮಾರ್ಕೆಟ್ ಕಡೆ ಮುಖ ಮಾಡಿಲ್ಲ. ಈಗ ಹಬ್ಬದ ಭರಾಟೆ ಅಷ್ಟೊಂದು ಜೋರಾಗಿಲ್ಲ ಅನ್ನುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಕೊರೋನಾ ಆತಂಕ ಇರೋದ್ರಿಂದ ಜನ ಮನೆಯಿಂದ ಯಾರು ಹೊರಬಂದಿಲ್ಲ. ಇದರಿಂದ ಅಲ್ಲಿ ಹೂವು ಹಣ್ಣು ವ್ಯಾಪಾರ ಮಾಡ್ತಾ ಇದಾರಲ್ಲ, ಅವರಿಗೆ ಒಂದಷ್ಟು ರೀತಿಯಾಗಿ ಡಲ್ ಹೊಡಿತಾ ಇದೆ ವ್ಯಾಪಾರ ಅಂತಾನೆ ಹೇಳಬಹುದು. ಗ್ರಾಹಕರು ಬಾರದೇ ಇರೋದ್ರಿಂದ ವ್ಯಾಪಾರಸ್ಥರು ಈಗ ಖಾಲಿ ಹೊಡಿತಾ ಇದ್ದಾರೆ. ಒಂದ್ ಕಡೆ ಜನ ರಶ್ ಇದ್ರೆ ಮತ್ತೊಂದ್ ಕಡೆ ಜನರ ರಶ್ಶೇ ಇಲ್ಲ. ಸೊ ವ್ಯಾಪಾರ ಸ್ವಲ್ಪ ಡಲ್ ಆಗಿದೆ. ಹೋದ ವರ್ಷಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಈ ವರ್ಷ ಅಷ್ಟೊಂದು ಬಿಸ್ನೆಸ್ ಆಗ್ತಾ ಇಲ್ಲ. ಸೊ ಎಲ್ಲ ವ್ಯಾಪಾರಿಗಳು ಕೂಡ ಅಲ್ಲಿ ಖಾಲಿ ಹೊಡಿತಾ ಇದ್ದಾರೆ. ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿರೋ ಜನರಿಗೆ ಬೆಲೆ ಏರಿಕೆ ಶಾಕ್ ಜೋರಾಗಿ ತಟ್ಟಿದೆ. ಹೂವು ಹಣ್ಣುಗಳ ಬೆಲೆ ಗಗನಕ್ಕೇರಿದ್ದು ಬೆಲೆ ಏರಿಕೆಯಿಂದ ಜನ ಕಂಗಾಲಾಗಿದ್ದಾರೆ. ಮಲ್ಲಿಗೆ ಹೂವು 1 ಕೆಜಿಗೆ 1500 ರೂಪಾಯಿ ಇದ್ರೆ ಸೇವಂತಿಗೆ ಹೂವು 1 ಕೆಜಿಗೆ 300 ರೂಪಾಯಿ ಆಗಿದೆ. ಇನ್ನು 1 ಕೆಜಿ ರೋಸ್ಗೆ 300, ಕಾಕಡ ಹೂವಿಗೆ 800 ಹಾಗೂ 1 ಕೆಜಿ ಕನಕಾಂಬರಗೆ 2500 ಕೊಡಬೇಕು. ಇನ್ನು ಹಣ್ಣಿನ ಬೆಲೆಯೂ ದುಪ್ಪಟ್ಟಾಗಿದ್ದು 100 ರೂಪಾಯಿ ಇದ್ದ ಸೇಬು 120 ಆಗಿದ್ದು ಮೂಸುಂಬಿ 30 ರೂಪಾಯಿಯಿಂದ 60 ರೂಪಾಯಿಗೆ ಬಂದು ತಲುಪಿದ್ದು ದಾಳಿಂಬೆ ಸಹ 1 ಕೆಜಿಗೆ 150 ರೂಪಾಯಿ ಆಗಿದೆ. ಈಗ ಹಬ್ಬ ಅಂದ್ರೆ ಕೇಳಬೇಕಾ, ವ್ಯಾಪಾರಿಗಳಿಗೆ ಒಂದ್ ರೀತಿಯಲ್ಲಿ ಜಾಕ್ ಪಾಟ್ ಅಂತಾನೆ ಹೇಳ್ಬೋದು. ಹಬ್ಬ ಹರಿದಿನಗಳು ಬಂದ್ರೆ ಸಾಕು, ಹೂವು ಹಣ್ಣು ತರಕಾರಿಗಳ ರೇಟ್ ಕೂಡ ಗಗನಕ್ಕೇರ್ಬಿಡುತ್ತೆ. ಇಲ್ಲಿ ಬೆಲೆ ಏರಿಕೆ ಕೂಡ ಜನರಿಗೆ ಬಿಸಿ ಮುಟ್ಟಿಸಿರುವಂಥದ್ದು. ಮಲ್ಲಿಗೆ ಹೂವಿನ 1 ಕೆಜಿ ಮಲ್ಲಿಗೆ ಹೂವಿಗೆ 1500 ರೂಪಾಯಿ ಇದ್ರೆ ಈಗ ಸೇವಂತಿ ಹೂವಿಗೆ 1 ಕೆಜಿಗೆ 300 ರೂಪಾಯಿ ಆಗಿದೆ. ಇನ್ನು 1 ಕೆಜಿ ರೋಸ್ಗೆ 300, ಕಾಕಡ ಹೂವಿಗೆ 800 ರೂಪಾಯಿ ಆಗಿದ್ರೆ 1 ಕೆಜಿ ಕನಕಾಂಬರ ಹೂಗೆ 2500 ಕೊಡಬೇಕಾಗಿದೆ ಈಗ ಜನ. ಇನ್ನು ಹಣ್ಣಿನ ಬೆಲೆಯೂ ದುಪ್ಪಟ್ಟಾಗಿದ್ದು 100 ರೂಪಾಯಿ ಇದ್ದ ಸೇಬಿನ ಹಣ್ಣಿನ ಬೆಲೆ 120 ಆಗಿದ್ದು ಮೂಸುಂಬಿ 30 ರೂಪಾಯಿಯಿಂದ 60 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ದಾಳಿಂಬೆ ಸಹ 1 ಕೆಜಿಗೆ 150 ರೂಪಾಯಿ ಆಗಿದೆ. ಅಂದ್ರೆ ಡಬಲ್ ರೇಟ್ ಅನ್ನ ಕೊಟ್ಟು ಇಲ್ಲಿ ಜನ ಖರೀದಿ ಮಾಡ್ತಿದ್ದಾರೆ. ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಎಲ್ಲರ ಮನೆಯಲ್ಲಿ ಗೌರಿ ಪೂಜೆ ಮಾಡಲಾಗ್ತಾ ಇದೆ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಮಾಡಾಳು ಗ್ರಾಮದಲ್ಲಿ ಪ್ರತಿ ವರ್ಷ 9 ದಿನ ಮಾಡಾಳು ಜಾತ್ರೆ ನಡೆಯಲಿದೆ. ಆದರೆ ಕೊರೋನಾ ಹಿನ್ನೆಲೆಯಲ್ಲಿ ಇಂದು ಒಂದೇ ದಿನಕ್ಕೆ ಮಾಡಾಳು ಗೌರಮ್ಮ ಉತ್ಸವ ಸೀಮಿತ ಮಾಡಲಾಗಿದೆ. ಸರಳವಾಗಿ ಪೂಜೆ ನಡೀತಾ ಇದ್ರೂ ಸಹ ಭಕ್ತ ಸಾಗರವೇ ಹರಿದು ಬಂದಿದೆ. ಇನ್ನು ಕೋವಿಡ್ ಭೀತಿ ಹಿನ್ನೆಲೆ ಚಾಮರಾಜನಗರ ಜಿಲ್ಲೆಯ ಕುದೇರು ಸ್ವರ್ಣಗೌರಿ ಉತ್ಸವ ರದ್ದಾಗಿದೆ. ರಾಜ್ಯದ ಏಕೈಕ ಸ್ವರ್ಣಗೌರಿ ದೇವಾಲಯದಲ್ಲಿ ಈ ಬಾರಿ ಪೂಜೆ ಪುನಸ್ಕಾರವಿಲ್ಲ. ಗೌರಿ ಗಣೇಶ ಹಬ್ಬದ ಹೊತ್ತಲ್ಲೇ ಕೊರೋನಾ ಮಧ್ಯೆ ನಿಫಾ ನಡುಕ ಶುರುವಾಗಿದೆ. ಕೇರಳದಲ್ಲಿ ನಿಫಾ ವೈರಸ್ಗೆ ಬಾಲಕನೊಬ್ಬ ಸಾವನ್ನಪ್ತಾ ಇದ್ದಂತೆ ಗಡಿ ಜಿಲ್ಲೆಗಳಲ್ಲಿ ಫುಲ್ ಟೈಟ್ ಮಾಡಲಾಗ್ತಿದೆ. ಕೇರಳದಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವವರಿಗೆ ನಿರ್ಬಂಧ ಹೇರಲಾಗಿದೆ. ಇನ್ನು 2 ತಿಂಗಳು ಕೇರಳದಿಂದ ಬರುವಂತಿಲ್ಲ, ಹೋಗುವಂತೆಯೂ ಇಲ್ಲ ಅಂತ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಆದೇಶವನ್ನು ಹೊರಡಿಸಿದ್ದಾರೆ. ಕೇರಳದಿಂದ ಬರುವ ವಿದ್ಯಾರ್ಥಿಗಳಿಗೂ ನಿರ್ಬಂಧ ವಿಧಿಸಲಾಗಿದ್ದು ಅಕ್ಟೋಬರ್ ಅಂತ್ಯದವರೆಗೆ ಮಂಗಳೂರಿಗೆ ಯಾರೂ ಕಾಲಿಡುವಂತಿಲ್ಲ. ಅಲ್ಲದೆ ಈ ಬಗ್ಗೆ ಆಯಾ ಶಿಕ್ಷಣ ಸಂಸ್ಥೆಗಳು ಸೂಚನೆ ನೀಡುವಂತೆಯೂ ಆದೇಶ ಹೊರಡಿಸಿದ್ದಾರೆ. ಕೇರಳ ಗಡಿ ಹಂಚಿಕೊಂಡಿರೋ ಚಾಮರಾಜನಗರದಲ್ಲೂ ನಿಫಾ ಆತಂಕ ಹೆಚ್ಚಾಗಿದೆ. ಹೀಗಾಗಿ ಗಡಿ ಭಾಗದಲ್ಲಿ ನಿಫಾ ವೈರಸ್ ಬಗ್ಗೆ ಹೈ ಅಲರ್ಟ್ ಮಾಡಲಾಗಿದೆ. ಮೂಳೆಹೊಲೆ ಚೆಕ್ಪೋಸ್ಟ್ನಲ್ಲಿ ಭಾರೀ ಕಟ್ಟೆಚ್ಚರ ವಹಿಸಲಾಗಿದ್ದು ಜಿಲ್ಲಾ ಆರೋಗ್ಯಾಧಿಕಾರಿಯೇ ಖುದ್ದು ಪ್ರಯಾಣಿಕರ ತಪಾಸಣೆ ನಡೆಸುತ್ತಿದ್ದಾರೆ. ಗಡಿಯಲ್ಲಿ ಪ್ರತಿಯೊಬ್ಬರಿಗೂ ಥರ್ಮಲ್ ಸ್ಕ್ರೀನಿಂಗ್ ಮಾಡಲಾಗ್ತಾ ಇದ್ದು ಆರ್ಟಿಪಿಸಿಆರ್ ಟೆಸ್ಟ್ ನೆಗೆಟಿವ್ ರಿಪೋರ್ಟ್ ಇದ್ದವರನ್ನಷ್ಟೇ ಗಡಿಯೊಳಗೆ ಬಿಡಲಾಗ್ತಿದೆ.
ಕೇರಳವನ್ನ ಕಂಗೆಡಿಸಿರೋ ನಿಫಾ ಹೆಮ್ಮಾರಿ ಕರ್ನಾಟಕವನ್ನು ಆತಂಕಕ್ಕೆ ದೂಡಿದೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಬಸವರಾಜ ಬೊಮ್ಮಾಯಿ, ನಿಫಾ ವೈರಸ್ ಬಗ್ಗೆ ರಾಜ್ಯದಲ್ಲೂ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಸೂಚನೆ ಕೊಡಲಾಗಿದೆ. ಕೇರಳದಿಂದ ನಮಗೆ ಏನೆಲ್ಲ ಸಮಸ್ಯೆ ಆಗಬಹುದು, ಅದನ್ನ ಹೇಗೆ ತಡೆಯಬಹುದು ಅಂತ ಚರ್ಚೆ ಮಾಡಿದ್ದೇವೆ. ಇಂದು ಸಂಜೆ ಮತ್ತೆ ವರದಿ ತರಿಸಿಕೊಂಡು ಮುಂದಿನ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿನ ಸಂಖ್ಯೆ ಕಡಿಮೆಯಾಗ್ತಿದೆ. ಸದ್ಯ ಪಾಸಿಟಿವಿಟಿ ದರ 0.5ಕ್ಕೆ ಬಂದು ನಿಂತಿದ್ದು, ಜಿಲ್ಲೆಯಲ್ಲಿ ವೀಕೆಂಡ್ ಕರ್ಫ್ಯೂ ತೆರವು ಮಾಡೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ಇಂದು ಸಂಜೆಯೊಳಗೆ ಕಂದಾಯ ಸಚಿವರು ಆದೇಶ ಹೊರಡಿಸೋ ಸಾಧ್ಯತೆ ಇದ್ದು, ಗಡಿಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚನೆ ನೀಡಿರೋದಾಗಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಇಲ್ಲಿ ವೀಕೆಂಡ್ ಕರ್ಫ್ಯೂ ಅನ್ನ ತೆರವುಗೊಳಿಸಲಾಗುತ್ತಾ ಅನ್ನುವಂಥದ್ದನ್ನ ಈಗ ನಾವು ಕಾದು ನೋಡಬೇಕಾಗಿದೆ. ಯಾಕಂತಂದ್ರೆ ಸೋಂಕಿನ ಸಂಖ್ಯೆ ಕೂಡ ಇಲ್ಲಿ ಕಡಿಮೆ ಆಗ್ತಾ ಇದೆ. ಸದ್ಯದ ಪಾಸಿಟಿವಿಟಿ ರೇಟ್ ಎಷ್ಟಿದೆ ಅಂತಂದ್ರೆ 0.5ಕ್ಕೆ ಬಂದು ನಿಂತಿರೋದ್ರಿಂದ ಜಿಲ್ಲೆಯಲ್ಲಿ ವೀಕೆಂಡ್ ಕರ್ಫ್ಯೂ ತೆರವು ಮಾಡೋದಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ. ಇಂದು ಸಂಜೆಯೊಳಗೆ ಕಂದಾಯ ಸಚಿವರು ಆದೇಶವನ್ನ ಹೊರಡಿಸುವಂತಹ ಸಾಧ್ಯತೆ ಇದ್ದು, ಗಡಿಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚನೆಯನ್ನ ನೀಡಿರೋದಾಗಿ ಇದೀಗ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೋವಿಡ್ ಒಂದು ಹಂತದಲ್ಲಿ ನಮ್ಮದು ಇವತ್ತು 0.5 ಹತ್ರ ಇದೆ. ವೀಕೆಂಡ್ ಕರ್ಫ್ಯೂನ ತೆಗಿಬೇಕು ಅಂತೇಳಿ ಕೆಲವು ವ್ಯಾಪಾರಿಗಳು ಮತ್ತು ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಇವತ್ತು ಸಂಜೆ ಒಳಗೆ ಸರ್ಕಾರ ಜಿಲ್ಲಾಧಿಕಾರಿಯವರಿಗೆ ನೀವು ನಿರ್ಣಯ ತಗೊಳ್ಳಿ ಅಂತ ಹೇಳುವಂಥ ಸೂಚನೆ ಕೊಡುತ್ತೆ ಅಂತೇಳಿ ಕಂದಾಯ ಕಾರ್ಯದರ್ಶಿಯವರು ಹೇಳಿದರು. ಅದರ ಆಧಾರದಲ್ಲಿ ಸರ್ಕಾರದ ಆದೇಶ ಬಂದ ನಂತರ ವೀಕೆಂಡ್ ಕರ್ಫ್ಯೂ ತೆಗೆದ ಬಗ್ಗೆ ನಾವು ಯೋಚನೆ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಮತ್ತು ನಿಪಾ ಪ್ರಕರಣಗಳು ನಮ್ಮ ರಾಜ್ಯದಲ್ಲೇ ಇಲ್ಲ ಮತ್ತು ನಮ್ಮ ಜಿಲ್ಲೆಗೆ ಕೂಡ ಬಂದಿಲ್ಲ. ಆದರೂ ಕೂಡ ಬೇಕಾದಂಥ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದೆವು. ಕೋವಿಡ್ ಒಂದು ಹಂತದಲ್ಲಿ ಕಲಬುರಗಿ ಪಾಲಿಕೆ ಪಟ್ಟಕ್ಕೆ ಕಾಂಗ್ರೆಸ್ ಇನ್ನಿಲ್ಲದ ಸರ್ಕಸ್ ನಡೆಸ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಬಿಜೆಪಿಯವರು ಬೇರೆ ಮಾರ್ಗದಲ್ಲಿ ಹೊರಟಿದ್ದಾರೆ. ನಾವು 27 ಸ್ಥಾನ ಗೆದ್ದಿದ್ದೇವೆ, ಬಿಜೆಪಿ 23 ಗೆದ್ದಿದೆ. ದೇವೇಗೌಡರ ಜೊತೆಗೆ ನಾನೂ ಸಹ ಮಾತನಾಡಿದ್ದೇನೆ. ದೇವೇಗೌಡರು ಬೆಂಬಲ ಕೊಡುವ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ. ದೇವೇಗೌಡರ ಜೊತೆ ನೀ ಬಂದಿದ್ದೆ, ಅದಕ್ಕೆ ಬಂದಿದ್ದು ನನಗೆ ಗೊತ್ತಾಯ್ತು. ದೇವೇಗೌಡರ ಜೊತೆಯಲ್ಲಿ ಮಾತನಾಡಿದ್ದೇನೆ. ನಾನು ಹೇಳಿದೆ, ಲಾರ್ಜೆಸ್ಟ್ ಪಾರ್ಟಿ ನಮ್ದು, 27 ಸೀಟುಗಳು ಬಂದಿವೆ. ಜನ ಬೆಂಬಲ ನಮಗಿದೆ. ಬಿಜೆಪಿಗೆ ಕೇವಲ 23 ಸೀಟು ಬಂದಿವೆ. ಎಲೆಕ್ಟೆಡ್ ಕಾರ್ಪೊರೇಟರ್ಸ್ ನಮ್ಮಲ್ಲಿ 27 ಜನ ಇದ್ದಾರೆ. ಅವರು MLC, MP, MLA ಬಲದ ಮೇಲೆ ಕಾರ್ಪೊರೇಷನ್ ಮಾಡಬೇಕು ಅಂತ ಹೊರಟಿದ್ದಾರೆ. ನಾವು ಹೇಳ್ತೇವೆ, ಜನ ಬೆಂಬಲ ನಮಗಿದೆ. ಸೆಕ್ಯುಲರ್ ಪಾರ್ಟಿಗಳು ಒಂದಾಗಿ ಹೋಗಕ್ಕೆ ಇದು ಅವಕಾಶ ಇದೆ. ದೇವೇಗೌಡರ ಜೊತೆ ನೀ ಬಂದಿದ್ದೆ, ಅದಕ್ಕೆ ಬಂದಿದ್ದು ನನಗೆ ಗೊತ್ತಾಯ್ತು. ದೇವೇಗೌಡರ ಜೊತೆಯಲ್ಲಿ ಮಾತನಾಡಿದ್ದೇನೆ. ನಾನು ಹೇಳಿದೆ, ಲಾರ್ಜೆಸ್ಟ್ ಪಾರ್ಟಿ ನಮ್ದು, 27 ಸೀಟುಗಳು ಬಂದಿವೆ. ಜನ ಬೆಂಬಲ ನಮಗಿದೆ. ಬಿಜೆಪಿಗೆ ಕೇವಲ 23 ಸೀಟು ಬಂದಿವೆ. ಎಲೆಕ್ಟೆಡ್ ಕಾರ್ಪೊರೇಟರ್ಸ್ ನಮ್ಮಲ್ಲಿ 27 ಜನ ಇದ್ದಾರೆ. ಅವರು MLC, MP, MLA ಬಲದ ಮೇಲೆ ಕಾರ್ಪೊರೇಷನ್ ಮಾಡಬೇಕು ಅಂತ ಹೊರಟಿದ್ದಾರೆ. ನಾವು ಹೇಳ್ತೇವೆ, ಜನ ಬೆಂಬಲ ನಮಗಿದೆ. ಸೆಕ್ಯುಲರ್ ಪಾರ್ಟಿಗಳು ಒಂದಾಗಿ ಹೋಗಿ ಬಿಜೆಪಿ ಏನೋ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡು ನಾವೇ ಅಧಿಕಾರಕ್ಕೆ ಏರ್ತೀವಿ ಅನ್ನೋ ಉತ್ಸಾಹದಲ್ಲಿದೆ. ಆದ್ರೆ ಹೇಗಾದ್ರೂ ಸರಿ ಬಿಜೆಪಿಗೆ ಪಟ್ಟಕ್ಕೇರಲು ಬಿಡಬಾರದು ಅಂತ ಪೈಪೋಟಿ ನಡೆಸ್ತಾ ಇರೋ ಕೈಪಾಳಯ್ಯ ಜೆಡಿಎಸ್ ಜೊತೆ ಮೈತ್ರಿ ಕುದುರಿಸೋದಕ್ಕೆ ಸರ್ಕಸ್ ಮಾಡ್ತಾ ಇದೆ. ಈ ಬಗ್ಗೆ ಮಾತನಾಡಿದ ಕಾಂಗ್ರೆಸ್ ಶಾಸಕ ಅಜಯ್ ಸಿಂಗ್, ಬಿಜೆಪಿಯವರ ಜೊತೆ ಜೆಡಿಎಸ್ ಹೋಗಲ್ಲ, ಜೆಡಿಎಸ್ ಜೊತೆ ನಾವು ಮಾತನಾಡಿದ್ದೇವೆ. ಕಾಂಗ್ರೆಸ್ಗೆ ಮೇಯರ್ ಸ್ಥಾನ ಸಿಗಲಿದೆ, ಜೆಡಿಎಸ್ಗೆ ಉಪಮೇಯರ್ ಹುದ್ದೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ದೇವೇಗೌಡರಿಗೆ ತಾವು ನಮಗೆ ಸಪೋರ್ಟ್ ಮಾಡಬೇಕಂತ ಅವರು ಕೇಳಿದ್ದಾರೆ. ಸಂಪೂರ್ಣ ವಿಶ್ವಾಸ ಇದೆ. ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದ್ದೀವಿ. 27 ಸೀಟ್ ನಾವು ಗೆದ್ದಿದ್ದೀವಿ. ಜನ ಮತ ಹಾಕಿದ್ದು ಕಾಂಗ್ರೆಸ್ ಪರವಾಗಿ ಹಾಕಿದ್ದಾರೆ. ತೋ ಆ ಒಂದು ರೀತಿಯಿಂದ ಆ ಒಂದು ಕಾರಣಕ್ಕಾಗಿ ಎಲ್ಲ ನಾವು ನೋಡಿದ್ರೆ ಮೇಯರ್ ಸ್ಥಾನ ಕಾಂಗ್ರೆಸ್ಗೆ ಬರಬೇಕು ಅಂತ ನನಗೆ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ, ಒಂದು ಭರವಸೆ ಇದೆ. 55ರಲ್ಲಿ 27 ನಾವಿದ್ದೀವಿ. ತೋ ನಮ್ಮ ಹಕ್ಕಿದೆ ಫಸ್ಟ್ ಇದು. ತೋ ನಾವು ಎಲ್ಲ ರೀತಿಯಿಂದ ನಾವು ಪ್ರಯತ್ನ ಮಾಡ್ತೀವಿ. ದೇವೇಗೌಡರಿಗೆ
ತಾವು ನಮಗೆ ಸಪೋರ್ಟ್ ಮಾಡಬೇಕಂತ ಅವರು ಕೇಳಿದ್ದಾರೆ. ಸಂಪೂರ್ಣ ವಿಶ್ವಾಸ ಇದೆ. ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದ್ದೀವಿ. 27 ಸೀಟ್ ನಾವು ಗೆದ್ದಿದ್ದೀವಿ. ಜನ ಮತ ಹಾಕಿದ್ದು ಕಾಂಗ್ರೆಸ್ ಪರವಾಗಿ ಹಾಕಿದ್ದಾರೆ. ಸೊ ಆ ಒಂದು ರೀತಿಯಿಂದ ಆ ಒಂದು ಕಾರಣಕ್ಕಾಗಿ ಎಲ್ಲ ನಾವು ನೋಡಿದ್ರೆ ಮೇಯರ್ ಸ್ಥಾನ ಕಾಂಗ್ರೆಸ್ಗೆ ಬರಬೇಕು ಅಂತ ನನಗೆ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ, ಒಂದು ಭರವಸೆ ಇದೆ. 55ರಲ್ಲಿ 27 ನಾವಿದ್ದೀವಿ. ಸೊ ನಮ್ಮ ಹಕ್ಕಿದೆ ಫಸ್ಟ್ ಇದು. ಸೊ ನಾವು ಎಲ್ಲ ರೀತಿಯಿಂದ ನಾವು ಪ್ರಯತ್ನ ಮಾಡ್ತೀವಿ. ಅತಂತ್ರವಾಗಿರೋ ಕಲಬುರಗಿ ಪಾಲಿಕೆಯಲ್ಲಿ ಗದ್ದುಗೆ ಹಿಡಿಯೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅಖಾಡಕ್ಕಿಳಿದಿದ್ದಾರೆ. ಮೇಯರ್ ಸ್ಥಾನಕ್ಕೆ ಜೆಡಿಎಸ್ ಸದಸ್ಯರು ಪಟ್ಟು ಹಿಡಿದಿದ್ದು ನಿನ್ನೆ ಕುಮಾರಸ್ವಾಮಿ ದೇವೇಗೌಡರ ಜೊತೆಗೂ ಚರ್ಚೆ ನಡೆಸಿದ್ದಾರೆ. ಹೀಗಾಗಿ ಇಂದು ಕಲಬುರಗಿಗೆ ಭೇಟಿ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಸ್ಥಳೀಯ ಮುಖಂಡರ ಜೊತೆ ಮಾತುಕತೆ ನಡೆಸಿದ್ದು ಜೆಡಿಎಸ್ ಬೇಡಿಕೆಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕಟೀಲ್ ನಾವೇ ಅಧಿಕಾರ ಹಿಡಿತೀವಿ, ನಮ್ಮವರೇ ಮೇಯರ್ ಆಗ್ತಾರೆ ಅಂತ ಹೇಳಿದ್ದಾರೆ. ನಮ್ಮ ಶಾಸಕರು ಸಚಿವರ ನೇತೃತ್ವದಲ್ಲಿ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಅತಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಅದಕ್ಕೆ ಅಭಿನಂದನೆಗಳನ್ನು ಮತದಾರರಿಗೆ, ಕಾರ್ಯಕರ್ತರಿಗೆ ಮತ್ತು ನಮ್ಮೆಲ್ಲ ನಾಯಕರಿಗೆ, ಊರಿನವರಿಗೆ ಅಧಿಕಾರವನ್ನು ಹಿಡಿಯೋದಕ್ಕೆ ಪ್ರಯತ್ನಗಳನ್ನು ಅತಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಅವು ಎಲ್ಲ ತಂತ್ರಗಾರಿಕೆಯಿಂದ ಈ ಬಾರಿಯ ಅಧಿಕಾರವನ್ನು ಹಿಡಿತೀವಿ. ನಮ್ಮ ಶಾಸಕರು ಸಚಿವರ ನೇತೃತ್ವದಲ್ಲಿ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಅತಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಅದಕ್ಕೆ ಅಭಿನಂದನೆಗಳನ್ನು ಮತದಾರರಿಗೆ, ಕಾರ್ಯಕರ್ತರಿಗೆ ಮತ್ತು ನಮ್ಮೆಲ್ಲ ನಾಯಕರಿಗೆ, ಊರಿನವರಿಗೆ ಅಧಿಕಾರವನ್ನು ಹಿಡಿಯೋದಕ್ಕೆ ಪ್ರಯತ್ನಗಳನ್ನು ಅತಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಅವು ಎಲ್ಲ ತಂತ್ರಗಾರಿಕೆಯಿಂದ ಈ ಬಾರಿಯ ಅಧಿಕಾರವನ್ನು ಹಿಡಿತೀವಿ. ನಮ್ಮ ಶಾಸಕರು ಸಚಿವರು. ಇನ್ನು ಕಲಬುರಗಿ ಮೇಯರ್ ಆಯ್ಕೆ ಕಗ್ಗಂಟಾಗಿರೋದ್ರಿಂದ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಬೊಮ್ಮಾಯಿ ಜೆಡಿಎಸ್ ಮೇಯರ್ ಸ್ಥಾನದ ಪಟ್ಟಿಗೆ ಟಾಂಗ್ ಕೊಟ್ಟಿದ್ದಾರೆ. ಇವೆಲ್ಲವೂ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಚರ್ಚೆ ಆಗ್ತಾ ಇದೆ. ಆದರೆ ಕಲಬುರಗಿ ಮೇಯರ್ ಬಿಜೆಪಿಯವರೇ ಆಗ್ತಾರೆ ಎಂದಿದ್ದಾರೆ. ಇದಕ್ಕೆ ಧ್ವನಿಗೂಡಿಸಿದ ಸಚಿವ ಮುರುಗೇಶ್ ನಿರಾಣಿ ಸಹ ಪಾಲಿಕೆ ಪಟ್ಟ ನಮ್ಮದೇ ಅಂತ ಹೇಳಿದ್ದಾರೆ. ಸರ್, ಕಲಬುರಗಿ ವಿಚಾರವಾಗಿ ಜೆಡಿಎಸ್ ಅವರು ನಮಗೆ ಮೇಯರ್ ಸ್ಥಾನ ಕೊಟ್ಟರೆ ಯಾರು ಕೊಡ್ತಾರೋ ಅವ್ರ ಬೆಂಬಲ ಅನ್ನೋ ಒಂದು ತೀರ್ಮಾನ ಮಾಡಿದ್ದಾರೆ. ಬಿಜೆಪಿಯ ನಿಲುವೇನು ಸರ್? ಈ ಮಾತುಕತೆ ಎಲ್ಲ ನಾವು ಇನ್ನೂ ಪ್ರಾರಂಭಿಕ ಹಂತದಲ್ಲಿದೆ. ಈಗೇನು ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಒಂದು ವಿಶ್ವಾಸ ಇಟ್ಕೊಳ್ಳಿ, ಬಿಜೆಪಿ ಮೇಯರ್ ಆಗ್ತಾರೆ. ಸರ್, ಕಲಬುರಗಿ ವಿಚಾರವಾಗಿ ಜೆಡಿಎಸ್ ಅವರು ನಮಗೆ ಮೇಯರ್ ಸ್ಥಾನ ಕೊಟ್ಟರೆ ಯಾರು ಕೊಡ್ತಾರೋ ಅವ್ರ ಬೆಂಬಲ ಅನ್ನೋ ಒಂದು ತೀರ್ಮಾನ ಮಾಡಿದ್ದಾರೆ. ಬಿಜೆಪಿಯ ನಿಲುವೇನು ಸರ್? ಈ ಮಾತುಕತೆ ಎಲ್ಲ ನಾವು ಇನ್ನೂ ಪ್ರಾರಂಭಿಕ ಹಂತದಲ್ಲಿದೆ. ಈಗೇನು ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಒಂದು ವಿಶ್ವಾಸ ಇಟ್ಕೊಳ್ಳಿ, ಬಿಜೆಪಿ ಮೇಯರ್ ಆಗ್ತಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಗದ್ದುಗೆ ಫೈಟ್ ದಿನೇ ದಿನೇ ಕಾವೇರ್ತಾ ಇದ್ದು ಪಟ್ಟಕ್ಕೇರೋ ತವಕದಲ್ಲಿರೋ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆ. ಉಪಮೇಯರ್ ಸ್ಥಾನಕ್ಕೆ ಬಿಜೆಪಿಯಲ್ಲಿ ಅಭ್ಯರ್ಥಿಯೇ ಇಲ್ಲವಂತೆ. ಮೇಯರ್ ಸ್ಥಾನವನ್ನ ಹಿಂದುಳಿದ ವರ್ಗ 2ಎಗೆ ಮೀಸಲು ನೀಡಲಾಗಿದೆ. ಉಪಮೇಯರ್ ಸ್ಥಾನವನ್ನ ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲು ಮಾಡಲಾಗಿದೆ. ಆದರೆ ಬಿಜೆಪಿ ಚಿಹ್ನೆ ಅಡಿ ಎಸ್ಸಿ ಮಹಿಳಾ ಅಭ್ಯರ್ಥಿಯೇ ಗೆದ್ದಿಲ್ಲ. ಹೀಗಾಗಿ ಉಪಮೇಯರ್ ಪಟ್ಟ ಉಳಿಸಿಕೊಳ್ಳೋಕೆ ಬಿಜೆಪಿ ಮೆಗಾ ಪ್ಲಾನ್ ಮಾಡಿದೆ. ಇಬ್ಬರು ಪಕ್ಷೇತರ ಅಭ್ಯರ್ಥಿಗಳಿಗೆ ಬಿಜೆಪಿ ಗಾಳ ಹಾಕ್ತಾ ಇದ್ದು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದಿರೋ ದುರ್ಗಮ್ಮ ಜೊತೆ ಮಾತುಕತೆ ನಡೆಸಿದ್ದಾರಂತೆ. ಈಗ ಬಿಜೆಪಿ ಇಲ್ಲಿ ಪಾಲಿಕೆ ಗದ್ದುಗೆ ಏರೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ಈಗ ರಣತಂತ್ರವನ್ನ ಯಾವ ರೀತಿ ಹೆಣಿತಾ ಇದ್ದಾರೆ ಅನ್ನುವಂಥದ್ದನ್ನ ಇದೀಗ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಈಗ ಬಿಜೆಪಿಯಲ್ಲಿ ಅಭ್ಯರ್ಥಿಯೇ ಇಲ್ಲವಂತೆ. ಈಗ ಮೇಯರ್ ಸ್ಥಾನವನ್ನ ಹಿಂದುಳಿದ ವರ್ಗ 2ಎಗೆ ಮೀಸಲು ನೀಡಲಾಗಿದೆ. ಉಪಮೇಯರ್ ಸ್ಥಾನವನ್ನ ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲು ಮಾಡಲಾಗಿದೆ. ಆದ್ರೆ ಇಲ್ಲಿ ಬಿಜೆಪಿ ಚಿಹ್ನೆ ಅಡಿ ಎಸ್ಸಿ ಮಹಿಳಾ ಅಭ್ಯರ್ಥಿಯೇ ಗೆದ್ದಿಲ್ಲ. ಹಾಗಾಗಿ ಉಪಮೇಯರ್ ಪಟ್ಟ ಉಳಿಸಿಕೊಳ್ಳೋದಕ್ಕೆ ಬಿಜೆಪಿ ಮೆಗಾ ಪ್ಲಾನ್ ಅನ್ನ ಮಾಡಿದೆ. ಇಬ್ರು ಪಕ್ಷೇತರ ಅಭ್ಯರ್ಥಿಗಳಿಗೆ ಬಿಜೆಪಿ ಗಾಳವನ್ನ ಹಾಕಲಿದ್ದು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದಿರುವಂತಹ ದುರ್ಗಮ್ಮ ಜೊತೆ ಈಗ ಮಾತುಕತೆಯನ್ನು ನಡೆಸಿದಾರಂತೆ. ಒಟ್ನಲ್ಲಿ ಬಿಜೆಪಿ ಗದ್ದುಗೆ ಏರೋದಕ್ಕೆ
ತಂತ್ರದ ಮೇಲೆ ರಣತಂತ್ರವನ್ನ ಹೆಣಿತಾ ಇರುವಂತದ್ದು. ಈಗ ಸ್ವತಂತ್ರ ಅಭ್ಯರ್ಥಿ ಯಾರಿದ್ದಾರೆ ಅಥವಾ ಈಗ ಚಿಹ್ನೆ ಅಡಿ ಎಸ್ಸಿ ಮಹಿಳಾ ಅಭ್ಯರ್ಥಿಯೇ ಈಗ ಗೆದ್ದಿಲ್ಲ, ಹಾಗಾಗಿ ಉಪಮೇಯರ್ ಪಟ್ಟ ಉಳಿಸ್ಕೊಳ್ಳೋದಕ್ಕೆ ಬಿಜೆಪಿ ಮೆಗಾ ಪ್ಲಾನ್ ಅನ್ನು ಮಾಡಿರುವಂತದ್ದು. ಇಬ್ಬರು ಪಕ್ಷೇತರ ಅಭ್ಯರ್ಥಿಗಳಿಗೆ ಬಿಜೆಪಿ ಗಾಳವನ್ನ ಹಾಕಲಿದ್ದು, ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದಿರುವಂತಹ ದುರ್ಗಮ್ಮ ಜೊತೆ ಈಗ ಬಿಜೆಪಿ ಮಾತುಕತೆಯನ್ನ ನಡೆಸ್ತಾ ಇದೆ. ಅತ್ತ ಕಲಬುರಗಿಯಲ್ಲಿ ಪಟ್ಟಕ್ಕಾಗಿ ಪೈಪೋಟಿ ನಡೀತಾ ಇದ್ರೆ, ಇತ್ತ ಬೆಳಗಾವಿಯಲ್ಲಿ ಪರಾಜಿತ ಅಭ್ಯರ್ಥಿಗಳು ಕೋರ್ಟ್ ಮೆಟ್ಟಿಲೇರೋದಕ್ಕೆ ರೆಡಿ ಆಗ್ತಿದ್ದಾರೆ. ಪಾಲಿಕೆ ಚುನಾವಣೆಯಲ್ಲಿ ಸೋತ ಕಾಂಗ್ರೆಸ್, ಎಎಪಿ, ಎಂಇಎಸ್, ಎಂಐಎಂ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ಪಾಲಿಕೆ ಚುನಾವಣೆ ಮತದಾನ ಪಾರದರ್ಶಕವಾಗಿ ಆಗಿಲ್ಲ, ಹೀಗಾಗಿ ಮರು ಚುನಾವಣೆ ಮಾಡಬೇಕು ಅಂತ ಸೋತ 45 ಅಭ್ಯರ್ಥಿಗಳು ಕೋರ್ಟ್ ಮೆಟ್ಟಿಲೇರಲು ತೀರ್ಮಾನವನ್ನ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಎಂಇಎಸ್ ಸೋತು ಸುಣ್ಣವಾಗ್ತಿದ್ದಂತೆ ಶಿವಸೇನೆ ನಾಯಕರು ಕಂಗೆಟ್ಟು ಹೋಗಿದ್ದಾರೆ. ಹೀಗಾಗಿ ಫೇಸ್ಬುಕ್ನಲ್ಲಿ ಕಿರಿಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿರೋ ಶಿವಸೇನೆ ಮುಖಂಡ ಸಂಜಯ್ ರಾವತ್ ಎಂಇಎಸ್ ಸೋಲು ಮರಾಠಿ ಭಾಷಿಕರ ಸೋಲು ಅಂತ ಬಿಂಬಿಸಲು ಯತ್ನಿಸಿದ್ದಾರೆ. ಗೆದ್ದಿರೋ ಬಿಜೆಪಿ ಮರಾಠಿ ಭಾಷಿಕ ಸದಸ್ಯರನ್ನ ಮುಂಬೈಗೆ ಕರೆತನ್ನಿ, ಹುತಾತ್ಮರ ಸ್ಮಾರಕ ಎದುರು ಶಿರಭಾಗಿ ನಮಿಸಲಿ, ಅಲ್ಲದೆ ಮರಾಠಿ ಅಸ್ಮಿತೆಯಡಿ ಪ್ರಮಾಣವಚನ ಬೋಧಿಸಿ ಅಂತ ಬೆಂಕಿ ಹಚ್ಚೋ ಕೆಲಸ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷ ಸ್ಥಾನಕ್ಕೆ ಭಾರೀ ಪೈಪೋಟಿ ಶುರುವಾಗಿದೆ. ಸಂತೋಷ್ ಲಾಡ್ ಮತ್ತು ಮಧು ಬಂಗಾರಪ್ಪ ನಡುವೆ ಫೈಟ್ ನಡೀತಾ ಇದ್ದು, ಪಟ್ಟಕ್ಕೇರಲು ಇನ್ನಿಲ್ಲದ ಸರ್ಕಸ್ ಮಾಡುತ್ತಿದ್ದಾರೆ. ಸಂತೋಷ್ ಲಾಡ್ ಪರ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡಿದ್ರೆ, ಮಧು ಬಂಗಾರಪ್ಪ ಪರ ಡಿಕೆ ಶಿವಕುಮಾರ್ ಲಾಬಿ ಮಾಡುತ್ತಿದ್ದಾರೆ. ಇದರ ಬೆನ್ನಲ್ಲೇ ಮಧು ಬಂಗಾರಪ್ಪ ರಾಹುಲ್ ಗಾಂಧಿ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಅತ್ತ ಸಂತೋಷ್ ಲಾಡ್ ಸಹ ರಣದೀಪ್ ಸುರ್ಜೇವಾಲಾ ಭೇಟಿಯಾಗಿ ಲಾಬಿ ಮಾಡಿದ್ದಾರೆ. ಇನ್ನುಳಿದ 10 ಪ್ರಮುಖ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ. ಬೆಂಗಳೂರಲ್ಲಿ ಮನೆ ಮುಂದೆ ಬೈಕ್ ನಿಲ್ಲಿಸುವವರು ಸ್ವಲ್ಪ ಹುಷಾರಾಗಿರಿ. ರಾತ್ರಿ ನಿಲ್ಲಿಸಿದ ಬೈಕ್ ಬೆಳಗ್ಗೆ ಸ್ಟಾರ್ಟ್ ಆಗದೇ ಇರಬಹುದು. ಯಾಕಂದ್ರೆ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ 30ಕ್ಕೂ ಹೆಚ್ಚು ಬೈಕ್ಗಳ ಬ್ಯಾಟರಿಯನ್ನ ಖದೀಮರು ಕದ್ದೊಯ್ದಿದ್ದಾರೆ. ಏರಿಯಾದಲ್ಲಿ ಸಿಸಿ ಕ್ಯಾಮೆರಾ ಇದ್ರೂ ಸಹ ಯಾವೊಂದೂ ಕೆಲಸ ಮಾಡ್ತಿಲ್ಲ. ನೆಪ ಮಾತ್ರ ಬಿಬಿಎಂಪಿ ಸಿಸಿ ಕ್ಯಾಮೆರಾ ಅಳವಡಿಸಿರೋದು ಕಳ್ಳರಿಗೆ ಬಂಡವಾಳವಾಗಿದೆ. ಆಟೋದಲ್ಲಿ ಬಂದು ಖದೀಮರು ಬ್ಯಾಟರಿಗಳನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಹಳೆ ವೈಷಮ್ಯದ ಹಿನ್ನೆಲೆ ಗದಗ ತಾಲೂಕಿನ ಸೊರಟೂರು ಗ್ರಾಮದಲ್ಲಿ 2 ಕುಟುಂಬದ ನಡುವೆ ಮಾರಾಮಾರಿ ನಡೆದಿದೆ. 2 ಕುಟುಂಬದ ಯುವಕ ಯುವತಿ ಪ್ರೀತಿಸಿ ಮದುವೆಯಾಗಿದ್ರು. ಅನ್ಯ ಜಾತಿಯವರಾಗಿದ್ದರಿಂದ 2 ಕುಟುಂಬಸ್ಥರ ನಡುವೆ ಸೇಡಿನ ಹೊಗೆ ಆಡ್ತಾ ಇತ್ತು. ನಿನ್ನೆ ಮಾತಿಗೆ ಮಾತು ಬೆಳೀತಾ ಇದ್ದಂತೆ 2 ಕುಟುಂಬಸ್ಥರು ಕೈ ಮಿಲಾಯಿಸಿದ್ದು ಬೀದಿಯಲ್ಲೇ ಹೊಡೆದಾಡಿಕೊಂಡಿದ್ದಾರೆ. ಇವರು ಅಂಥಿಂಥ ಸ್ವಾಮೀಜಿ ಅಲ್ಲ, ಚಾಟಿ ಸ್ವಾಮೀಜಿ. ದೆವ್ವ ಬಿಡಿಸ್ತೀನಿ ಅಂತ ಚಾಟಿ ಏಟು ಕೊಡ್ತಾರೆ. ಕೋಲಾರದ ಬೇತಮಂಗಲದ ಟೋಕನ್ ಸ್ವಾಮೀಜಿ ಅಮಾವಾಸ್ಯೆ ವೇಳೆ ದೆವ್ವ ಬಿಡಿಸ್ತಾನಂತೆ. ನಲ್ಲೂರಿನ ಗಂಗಮ್ಮ ದೇಗುಲದ ಅರ್ಚಕ ದೆವ್ವ ಬಿಡಿಸೋದ್ರಲ್ಲೇ ಫುಲ್ ಫೇಮಸ್ ಆಗಿದ್ದು, ತಮಿಳುನಾಡು ಆಂಧ್ರದಿಂದಲೂ ಇಲ್ಲಿಗೆ ಭಕ್ತರು ಬರ್ತಾರೆ. ಮಹಿಳೆ ಮೈ ಮೇಲೆ ಸೇರ್ಕೊಂಡಿರೋ ದೆವ್ವ ಬಿಡಿಸ್ತೀನಿ ಅಂತ ಕೂದಲು ಕಟ್ ಮಾಡಿಕೊಂಡು ಗೂಸ ಕೊಡ್ತಾನೆ. ರಾತ್ರಿ ಹೊತ್ತಲ್ಲಿ ದೆವ್ವ ಬಿಡಿಸ್ತೀನಿ ಅಂತ ಅಬ್ಬರಿಸೋ ಈ ಸ್ವಾಮೀಜಿಯನ್ನ ಬೆಳಗ್ಗೆ ಮಾತನಾಡಿಸಿದ್ರೆ ನಾನವನಲ್ಲ ಅಂತ ಹೇಳ್ತಾನೆ.
ಏನು ಕಾವಲ್ಲ ಶಾಂತಲ್ಲ ಖಾಲಿ ಕಾವಲ್ಲ ನಾವು ಯಾರನ್ನೂ ಹೊಡೆಯೋದಿಲ್ಲ. ನಾವು 4 ವರ್ಷಕ್ಕೆ ಮುಂಚೆ ಊರು ಬಿಟ್ಟು ಹೋಗಿದ್ದೀವಿ. ಆವಾಗಿಂದ ನಾವು ಯಾರನ್ನೂ ಹೊಡೆಯೋಕ್ಕೆ ಹೋಗಲ್ಲ, ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅಷ್ಟೇ. ನಮ್ಮ ಸುತ್ತಮುತ್ತ ಕಡೆಯಿಂದ ಬರ್ತಾರೆ ಸರ್. ಹೊಡೆಯೋದಂದರೆ ಯಾರನ್ನೂ ಹೊಡೆಯೋಕ್ಕೆ ಹೋಗಲ್ಲ. ಹೊಡೆಯೋಕ್ಕಂದ್ರೆ ಯಾರೂ ಒಪ್ಕೊಳೋದಿಲ್ಲ, ನಾವು ಹೊಡೆಯೋದಿಲ್ಲ. ಗಾಳಿ ಎಲ್ಲ ಬಿಡ್ಸೋಕ್ಕೆ ಹೋಗಲ್ಲ. 4 ವರ್ಷಕ್ಕೆ ಮುಂಚೆ ಗಾಳಿ ಎಲ್ಲ ಬಿಡಿಸೋದಿಲ್ಲ. ಇವಾಗ ಏನು ಮಾಡೋಕ್ಕೆ ಹೋಗಲ್ಲ. ಅವರ ಒಂದು ಇವಾಗ ಅಂದರೆ ನಮ್ಮ ಸ್ವಂತ ಅಕ್ಕನೇ ಬಂದಿದ್ದು. ನಮ್ಮ ಸ್ವಂತ ಅಕ್ಕನೇ ಅಂದರೆ ಅವ್ರು ನನ್ನ ಸ್ವಂತದವ್ರು, ನಾನು ಒಡಹುಟ್ಟಿದವರೇ. ಅವರು ಫೋರ್ಸ್ ಮಾಡಿದ್ದಕ್ಕೆ ನೋಡಿದ್ದು ಅಷ್ಟು ಬಿಟ್ಟರೆ ಇವಾಗ ಆ ಥರ ಎಲ್ಲ ಏನು ಮಾಡೋಕ್ಕೆ ಹೋಗಲ್ಲ. ಗಾಳಿ ಎಲ್ಲ ಬಿಡಿಸೋದು ಆ ಥರ ಏನು ಮಾಡಲ್ಲ. ಚಾಟಿ ಅಂದರೆ ಅದು ಅಮ್ಮ ಶಕ್ತಿ, ಅದು ಅಷ್ಟೇ. ನಾವು ಯಾರನ್ನೂ ಹೊಡೆಯೋದಿಲ್ಲ. ಕೊಪ್ಪಳ ಜಿಲ್ಲೆಯ ಸಿದ್ದಾಪುರ ಗ್ರಾಮದ ರಸ್ತೆ ನರಕಕ್ಕೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಕೆಸರು ಗದ್ದೆಯಂತಾಗಿದ್ದ ರಸ್ತೆ ಬಗ್ಗೆ ನ್ಯೂಸ್ 18 ಕನ್ನಡ ನಿರಂತರ ಸುದ್ದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ಸಿದ್ದಾಪುರ ಉಳೆನೂರ ರಸ್ತೆ ದುರಸ್ತಿ ಕಾರ್ಯ ಆರಂಭವಾಗಿದ್ದು ವಾಹನ ಸವಾರರು ನಿಟ್ಟುಸಿರು ಬಿಡುತ್ತಿದ್ದಾರೆ. ಸಣ್ಣ ಮಳೆ ಬಂದರೂ ಸಾಕು ರಸ್ತೆಯೆಲ್ಲ ಕೆಸರುಮಯವಾಗ್ತಾ ಇತ್ತು. ಜನಪ್ರತಿನಿಧಿಗಳಿಗೆ ಮನವಿ ಮಾಡಿ ಸೋತಿದ್ದ ಸ್ಥಳೀಯರು ರಸ್ತೆಯಲ್ಲೇ ನಾಟಿ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ತೆಲಂಗಾಣದ ಪ್ರಿಯದರ್ಶಿನಿ ಜುರಾಲ ಪ್ರಾಜೆಕ್ಟ್ನಿಂದ ರಾಯಚೂರು ಜನರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕರ್ನಾಟಕ ತೆಲಂಗಾಣ ಗಡಿಯಲ್ಲಿ ಜುರಾಲ ಯೋಜನೆ ರೂಪಿಸಲಾಗಿದ್ದು ಹಿನ್ನೀರಿನಿಂದಾಗಿ ಮನೆ ಭೂಮಿ ಕಳೆದುಕೊಂಡವರು ಪರದಾಡ್ತಿದ್ದಾರೆ. ಸಂತ್ರಸ್ತರಿಗೆ ತೆಲಂಗಾಣ ಸರ್ಕಾರ ನೀಡಿದ ಪರಿಹಾರದಲ್ಲೂ ಗೋಲ್ಮಾಲ್ ನಡೆದಿರೋ ಆರೋಪ ಕೇಳಿ ಬರ್ತಾ ಇದ್ದು 2015-2016ರಲ್ಲೇ ಹಣ ಮಂಜೂರಾದರೂ ಇದುವರೆಗೂ ಸಂತ್ರಸ್ತರಿಗೆ ಹಣ ಸಿಕ್ಕಿಲ್ಲ. ಎಸಿ ಕಚೇರಿಯ ಅಕೌಂಟ್ನಲ್ಲಿರೋ 90 ಕೋಟಿ ಹಣದ ಬಡ್ಡಿಯನ್ನೇ ಕೆಲವರು ಸ್ವಾಹ ಮಾಡಿದ್ದಾರಂತೆ. ಈ ಹಗರಣ ಬೆಳಕಿಗೆ ಬರ್ತಿದ್ದಂತೆ ಎಸಿ ಕಚೇರಿಯ ಎಫ್ಡಿಎ ಆತ್ಮಹತ್ಯೆ ಮಾಡಿಕೊಂಡಿದ್ದು ಇಡೀ ಕೇಸನ್ನ ಎಫ್ಡಿಎ ಸಿಬ್ಬಂದಿ ಮೇಲೆ ಹೊರಿಸೋದಕ್ಕೆ ಕೆಲವರು ಹುನ್ನಾರ ಮಾಡುತ್ತಿದ್ದಾರಂತೆ. ಒಂದೆಡೆ ಪ್ರಕೃತಿ ವಿಕೋಪದ ಹೊಡೆತ, ಇನ್ನೊಂದು ಕಡೆ ವ್ಯಾಪಾರಸ್ಥರು ದಲ್ಲಾಳಿಗಳ ಕಾಟ. ಗದಗ ಜಿಲ್ಲೆಯ ಹೂವು ಬೆಳೆಗಾರರ ಸಂಕಷ್ಟವನ್ನ ಕೇಳೋರೇ ಇಲ್ಲದಂತಾಗಿದೆ. ಮಾರ್ಕೆಟ್ನಲ್ಲಿ ತೂಕಕ್ಕಿಂತ ಹೆಚ್ಚು ಹೂ ನೀಡಬೇಕಂತೆ. 10 ಕೆಜಿಗೆ 2 ಕೆಜಿ, 1 ಕ್ವಿಂಟಾಲ್ಗೆ 20 ಕೆಜಿ ಹೆಚ್ಚಿನ ಹೂ ಕೊಡಬೇಕಂತೆ. ಒಂದು ವೇಳೆ ಜಾಸ್ತಿ ಹೂವು ಕೊಡದಿದ್ರೆ ವ್ಯಾಪಾರಸ್ಥರು ಹೂವನ್ನೇ ಖರೀದಿ ಮಾಡಲ್ವಂತೆ. ವ್ಯಾಪಾರಿಗಳು ದಲ್ಲಾಳಿಗಳ ಕಾಟಕ್ಕೆ ರೈತರು ಕಂಗಾಲಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗಡಿ ಭಾಗದ ಕಾರೇಪಾಳ್ಯ ಸಮೀಪ ಕಾಡಾನೆಗಳು ಲಾರಿ ಅಡ್ಡಗಟ್ಟಿ ಕಬ್ಬು ತಿಂದಿವೆ. ತಮಿಳುನಾಡಿಗೆ ಕಬ್ಬು ಸಾಗಿಸ್ತಾ ಇದ್ದ ಲಾರಿ ಕಂಡ ಕಾಡಾನೆಗಳು ಏಕಾಏಕಿ ರಸ್ತೆಗೆ ಬಂದಿವೆ. ಆನೆಗಳನ್ನ ಕಂಡು ಚಾಲಕ ಲಾರಿ ನಿಲ್ಲಿಸಿ ಓಡಿ ಹೋಗಿದ್ದಾನೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಗಜಪಡೆಗಳು ಕಬ್ಬು ತಿನ್ನೋದ್ರಲ್ಲಿ ತಲ್ಲೀನವಾಗಿದ್ದರಿಂದ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಗಜಪಡೆಗಳು ಲಾರಿ ಅಡ್ಡಗಟ್ಟಿ ಕಬ್ಬು ತಿನ್ನುವ ವಿಡಿಯೋ ವೈರಲ್ ಆಗಿದೆ. ಇನ್ನು ಮೈಸೂರಿನ ಎಚ್ಡಿ ಕೋಟೆ ತಾಲೂಕಿನ ಸರಗೂರು ಸಮೀಪ ಕಾಡಾನೆಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿದೆ. 4-5 ದಿನಗಳಿಂದ ಮೇಲಿಂದ ಮೇಲೆ ಊರಿನ ಒಳಗೆ ಎಂಟ್ರಿ ಕೊಡ್ತಾ ಇರೋ ಕಾಡಾನೆಗಳು ರೈತರು ಬೆಳೆದ ಬೆಳೆಯನ್ನ ಸರ್ವನಾಶ ಮಾಡಿದೆ. ಒಂದು ತೆಂಗಿನಕಾಯಿ ಬೆಲೆ ಜಾಸ್ತಿ ಅಂದ್ರೆ 50 ರೂಪಾಯಿ. ಏನೋ ತುಂಬಾ ಒಳ್ಳೆಯ ಥಳಿಯ ತೆಂಗಿನಕಾಯಿ ಅಂದ್ರೆ 100 ರೂಪಾಯಿ ಕೊಡಬಹುದು. ಆದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ದೇವರ ತೆಂಗಿನಕಾಯಿ ಇತಿಹಾಸ ಸೃಷ್ಟಿಸಿದೆ. ಜಮಖಂಡಿ ತಾಲೂಕಿನ ಚಿಕ್ಕಲಕ್ಕಿ ಗ್ರಾಮದಲ್ಲಿ ಜಾತ್ರೆ ನಡೀತಾ ಇದ್ದು ಬೀರಲಿಂಗೇಶ್ವರ ದೇವರ ಗದ್ದುಗೆ ಮೇಲಿದ್ದ ಒಂದು ಕಾಯಿ 6,50,000ಕ್ಕೆ ಹರಾಜಾಗಿದೆ. ತ್ರಿಕೋಟ ಮೂಲದ ಮಹಾವೀರ ಅನ್ನೋರು ದೇವರ ತೆಂಗಿನಕಾಯಿಯನ್ನ ಪಡ್ಕೊಂಡಿದ್ದಾರೆ. ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದ ನಿಸರ್ಗ ಹೋಟೆಲ್ಗೆ ನಿತ್ಯವೂ ಸ್ಪೆಷಲ್ ಅತಿಥಿಯೊಬ್ಬರು ಬರ್ತಾರೆ. ಗ್ರಾಹಕರಂತೆ ಹೋಟೆಲ್ಗೆ ಬರೋ ಕೋತಿಯೊಂದು ತಿಂಡಿ ತಿಂದು ಟೀ ಕುಡಿದು ಹೋಗುತ್ತೆ. ಟೀ ಕುಡಿದ ಲೋಟವನ್ನ ಟೇಬಲ್ ಮೇಲೆಯೇ ಇಟ್ಟು ಹೋಗುತ್ತೆ. ಈ ಕೋತಿಯನ್ನ ಕಂಡ ಜನ ಫುಲ್ ಫಿದಾ ಆಗಿದ್ದಾರೆ. ಇವಿಷ್ಟು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.